ಪುರಹಳ್ಳಿ ಚೌಡೇಶ್ವರಿ ದೇವಿ ದೇಗುಲ ಪ್ರತಿಷ್ಠಾಪನೆ ಅದ್ದೂರಿ. ಪುರಹಳ್ಳಿ ಚೌಡೇಶ್ವರ ದೇವಿ ದೇಗುಲದ ಪ್ರತಿಷ್ಠಾಪನೆ ಸಂಘಟಿತ ಯತ್ನಕ್ಕೆ ಸಿಕ್ಕ ಫಲವಾಗಿದ್ದು, ಎಲ್ಲರೂ ಒಂದಾಗಿ ಸಾಗುವ ದಾರಿಯನ್ನು ತೋರಿಸಿದೆ ಎಂದು ಬೆಂಗಳೂರು ಪೂರ್ವ ವಲಯದ ಡಿಸಿಪಿ ಡಿ ದೇವರಾಜ್ ಹೇಳಿದರು. ತಾಲೂಕಿನ ಪುರಹಳ್ಳಿ ಚೌಡೇಶ್ವರಿ ದೇವಿ ದೇಗುಲದ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೋಲಾರದಲ್ಲಿ ಎಸ್ಪಿಯಾಗಿದ್ದಾಗ ಪುರಹಳ್ಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ದೇವಾಲಯ ಸ್ಥಗಿತ ಆಗಿರುವ ಮಾಹಿತಿ ಸಿಕ್ಕಿತ್ತು. ತಕ್ಷಣ ಬೆಂಗಳೂರಿನ ಶೈಕ್ಷಣಿಕ ಸಂಸ್ಥೆಯ ಧನಂಜಯ ಅವರ ಸಹಕಾರದಿಂದ ಇದೀಗ ದೇಗುಲ ನಿರ್ಮಾಣ ಪೂರ್ಣಗೊಂಡಿದ್ದು, ಪ್ರತಿಷ್ಠಾಪನೆ ಹಂತಕ್ಕೆ ಬಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ದೇಗುಲದ ನಿರ್ಮಾಣದ ಸಲುವಾಗಿ ಸರೋಜಮ್ಮ ಅವರು 2 ದಿನಕ್ಕೊಮ್ಮೆ ಫೋನ್ ಮಾಡುವ ಮೂಲಕ ಹಣಕಾಸು ಸರ್ಕಾರಕ್ಕೆ ಅಪ್ಲೋಡ್ ಮಾಡುತ್ತಿದ್ದ ಪರಿ ಸೇವಾ ಕೈಂಕರ್ಯಕ್ಕೆ ಹಿಡಿದ ಕನ್ನಡಿಯಾಗಿದ್ದು, ಇಂತಹ ಹಲವರಿಂದಾಗಿ ದೇಗುಲ ನಿರ್ಮಾಣ ಆಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾಜ ಸೇವಕ ಲಕ್ಷ್ಮಣಗೌಡ ಮಾತನಾಡಿ, ದೇವಾಲಯ ನಿರ್ಮಾಣದ ಸಲುವಾಗಿ ನಡೆಸಿದ ಮೊದಲ ಸಭೆಯಲ್ಲೇ 25 ಲಕ್ಷ ರು ದೇಣಿಗೆ ನೀಡುವ ಮೂಲಕ ದಾನಿಗಳು ಧಾರ್ಮಿಕ ಕೈಂಕರ್ಯಕ್ಕೆ ಸಹಕಾರ ಹಸ್ತ ಚಾಚಿದ್ದು, ವೇಮಗಲ್, ಪುರಹಳ್ಳಿ, ತೋಕಲಘಟ್ಟ, ಪೆರ್ಜನಹಳ್ಳಿ ಜನರ ಸಹಕಾರ ಮರೆಯಲು ಸಾಧ್ಯವಿಲ್ಲ ಎಂದು ಸ್ಮರಿಸಿದರು. ಸಮಾಜ ಸೇವಕಿ ಕುರ್ಕಿ ರಾಜೇಶ್ವರಿ ಮಾತನಾಡಿ, ಧಾರ್ಮಿಕ ಚಟುವಟಿಕೆಗಳಿಂದ ಜನರ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಮೂಡುವ ಮೂಲಕ ಕುಟುಂಬದಲ್ಲಿ ಸಮೃದ್ಧಿ ಮನೆ ಮಾಡುತ್ತದೆ. ಹೀಗಾಗಿ ಆಗಾಗ ದೇವರು ದಿಂಡಿರು ಕೆಲಸದಲ್ಲಿ ಮಗ್ನರಾಗುವುದರೊಂದಿಗೆ ಜೀವನದಲ್ಲಿ ಸಾರ್ಥಕ ಭಾವ ಹೊಂದಬೇಕೆಂದು ನುಡಿದರು. ಮಂಗಳಾನಂದನಾಥ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಶ್ರೀ ನಂಜಾವಧೂತ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಕೋಮೂಲ್ ನಿರ್ದೇಶಕ ನಾಗರಾಜ್, ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್, ದಳಪತಿ ಸಿಎಂಆರ್ ಶ್ರೀನಾಥ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅನುಷಾ, ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್, ಸದಸ್ಯ ಲೋಕೇಶ್ ಮರಿಯಪ್ಪ, ಮುಖ್ಯಾಧಿಕಾರಿ ವೆಂಕಟೇಶ್, ಮುಖಂಡ ಡಾಕ್ಟರ್ ನಾಗನಾಳ ಮುನಿರಾಜು, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ, ಹಿರಿಯ ವಕೀಲ ಕೆವಿ ಶಂಕರಪ್ಪ, ಗುತ್ತಿಗೆದಾರ ವಿ ಕೃಷ್ಣಾರೆಡ್ಡಿ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಯಲುವಳ್ಳಿ ರಮೇಶ್, ಡಾಕ್ಟರ್ ರಮೇಶ್ ಹಾಜರಿದ್ದರು. ನಿನ್ನ ಹಿಂದೆ ಬರ್ತಕ್ಕಂಥದ್ದು ಈ ಶರೀರ ಬಿದ್ದ ಮೇಲೆ ನಿನ್ನ ಹಿಂತಕ್ಕಂಥದ್ದು ನೆನಪು ಮಾಡ್ಕೊಳ್ಳೋದು ಏನು ಅಂತಂದ್ರೆ, ನೀ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ, ಒಂದು ಒಳ್ಳೆ ಕೆಲಸ ಮಾತ್ರ ಬೇಕಷ್ಟು ಹಣ ಎಲ್ಲವೂ ಇರುತ್ತೆ, ಆದ್ರೆ ಕೊಡ್ಲಿಕ್ಕೆ ಮನ್ಸು ಬರೋದಿಲ್ಲ. ಆ ಕೊಡ್ಲಿಕ್ಕೆ ಮನ್ಸು ಬರೋದು ಕೂಡ ಒಂದು ರೀತಿಯಲ್ಲೂ ದೈವ ಪ್ರೇರಣೆ ಇರಬೇಕು. ಈಗ ಆದಿಯಾಗಿ ಅವರೆಲ್ಲ ಟೀಮ್ ನೋಡ್ಕಿಂತ ದೊಡ್ಡ ದೊಡ್ಡ ಹೆಚ್ಚಿಗೆದ್ದು ಹಣವಂತರು ಕೂಡ ಇದ್ದಾರೆ. ಆದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಗವಂತ ಇಂಥ ಪುಣ್ಯದ ಕೆಲಸ ಮಾಡ್ಲಿಕ್ಕೆ, ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆಗೆ ಮನಸ್ಸು ಕೊಡೋಣ ಅಂತ ಅನ್ಸುತ್ತೆ. ಆದ್ರೆ ಅವರಿಗೆ ಈ ಒಂದು ಕೆಲಸವನ್ನ ಮಾಡಿದ್ರಿಂದ ಇದೊಂದು ಶಾಶ್ವತವಾದ ಒಂದು ಕೆಲಸ, ಶಾಶ್ವತವಾದ ಒಂದು ಸೇವೆ. ತಾವೆಲ್ಲವ ದೇವಿಯನ್ನ ಸದಾ ಒಂದು ಧ್ಯಾನ ಮಾಡ್ತಾ, ಪೂಜೆ ಮಾಡ್ತಾ, ಈಗ ಅವರೆಲ್ಲೋ ಹೊಸಕೋಟೆಯಿಂದನೋ ಬೆಂಗಳೂರಿಂದನೋ ಎಲ್ಲ ಉಳ್ಕೊಂಡು ಒಂದಿಷ್ಟು ಹಣ ಬಂದಿದ್ರಲ್ಲಿ ಉಳಿಸ್ಕೊಂಡು ಒಂದು ದೇವರ ಸೇವೆಯನ್ನ ಮಾಡಿದ್ದಾರೆ. ನೀವು ಈ ಗ್ರಾಮದವರು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ದಿನನಿತ್ಯ ಬಂದು ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥ, ಆವಾಗ ಕಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ದೇವರಿಗೆ ಜಾಗ ಇಲ್ಲ ಅಥವಾ ದೇವರಿಗೆ ದೇವಸ್ಥಾನ ಕಟ್ಸಿದ್ದಲ್ಲ, ನಮಗೋಸ್ಕರ ಅವ್ರು ದೇವಸ್ಥಾನವನ್ನ ಕಟ್ಸಿದ್ದು, ನಮ್ಮ ಅಂತರಂಗ ಶುದ್ಧಿಗೋಸ್ಕರ ಅಥವಾ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನ ಅಥವಾ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ದೂರ ಮಾಡೋಸ್ಕರ ಅವರು ದೇವ ಮಂದಿರವನ್ನು ಇಲ್ಲಿ ಸಮರ್ಪಣೆಯನ್ನ ನಮ್ಮ ಲಕ್ಷ್ಮಣಗೌಡರೆಲ್ಲ ಸೇರಿ ಮಾಡಿದ್ದಾರೆ. ಹಾಗೆ ಅದನ್ನ ನೀವು ಒಳ್ಳೆ ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಉಪಯೋಗಿಸ್ಕೊಂಡ್ರೆ ಅದು ಕಟ್ಟಿದಕ್ಕೊಂದು ಸಾರ್ಥಕ ಆಗುತ್ತೆ. ನಾನು ತುಂಬಾ ದೇವಸ್ಥಾನಗಳಿಗೆ ಹೋಗ್ತೇನೆ. ಕೆಲವು ದೇವಸ್ಥಾನಗಳು ಸೋಮವಾರ ಓಪನ್ ಮಾಡೋದಿರ್ತವೆ, ಕೆಲವು ದೇವಸ್ಥಾನಗಳು ಗುರುವಾರ, ಕೆಲವು ದೇವಸ್ಥಾನಗಳು ಶುಕ್ರವಾರ, ಕೆಲವು ಭಾನುವಾರ, ಈ ರೀತಿ ಆಗುತ್ತೆ. ಅದಕ್ಕಾಗಿ ನಾವು ಒಂದು ಹೊತ್ತಿನ ಆಹಾರವನ್ನು ಕೂಡ ಬಿಟ್ಟು ಬದುಕಲ್ಲ. ಹೊತ್ತು ಊಟ ಲೇಟ್ ಆದ್ರೆ ನಮ್ಮ ಸಹಿಸ್ಕೊಳ್ಳಕ್ಕಾಗಲ್ಲ. ಹಾಗೆ ಭಗವಂತನ ಧ್ಯಾನವನ್ನು ಕೂಡ ನಮ್ಮ ಉಸಿರಲ್ಲೂ ಕ್ಷಣ ಕ್ಷಣದಲ್ಲೂ ನಾವು ಯಾವಾಗ ಆ ಭಗವಂತನನ್ನ ಸ್ಮರಣೆ ಮಾಡ್ತೇವೆ, ಅವ ನಾವು ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳು ದೂರ ಆಗಿ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಪುರಂದರದಾಸರು ಹೇಳಿದ್ದು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡರು ಹುಚ್ಚಪ್ಪಗಳಿರ. ಹುಚ್ಚಪ್ಪರು ಅಂದ್ರು ಅಂದ್ರೆ ಈ ಮನುಷ್ಯ ಎಲ್ಲೋ ಒಂದ್ ಕಡೆ ಪ್ರಜ್ಞಾ ರೀತಿಯಲ್ಲಿ ಬದುಕೋದಿಲ್ಲ, ಒಂದು ಪಾರಮಾರ್ಥಿಕ